ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಏನು ಸಿ ಕುರ್ಕುಂಟ ಇದೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಿ ಕುರ್ಕುಂಟ ಏನು ಸರ್ಕಾರಿ ಸ್ವಾಮ್ಯದ, ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಏನಿದೆ ಸಿಮೆಂಟ್ ಕಾರ್ಖಾನೆ, ಅದು ಯಾಕೆ ಬಂದಾಗ್ಯದ, ಎದ್ರ ಸಲುವಾಗಿ ಬಂದಾಗ್ಯದ ಮತ್ತು ಯಾರು ಬಂದ್ ಮಾಡ್ಯಾರ ಅಂಬುದ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡೋಣ. ಇವಾಗ ಏನಪ್ಪ ಅಂದರೆ, ಆ ಕಂಪ್ನಿ ಯಾಕೆ ಬಂದಿದೆ, ಇಲ್ಲಿರುವ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು ಲಾಭದಲ್ಲಿ ನಡೀತಾವೆ. ಆದರೆ ಸರ್ಕಾರಿ ಸ್ವಾಮ್ಯದ ಸಿ ಕುರ್ಕುಂಟ ಯಾಕೆ ಬಂದು ಬಿದ್ದಿದೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಯಾಕೆ ಬೀದಿ ಪಾಲು ಮಾಡಿದ್ದಾರೆ, ಯಾವುದ್ರ ಸರಿಯಾಗಿ ಕಂಪ್ನಿ ಬಂದು ಬಿದ್ದಿದೆ, ಏನು ಗಣಿಗಾರಿಕೆ ಇಲ್ಲ ಅಥವಾ ಲಾಭ ಇಲ್ಲ, ಯಾವ ಆಧಾರದ ಮೇಲೆ ಸಿ ಕುರ್ಕುಂಟ ಬಂದು ಬಿದ್ದಿದೆ ಅಂದರೆ, ನನ್ನ ತಿಳಿದ ಮಟ್ಟಿಗೆ ಏನಪ್ಪ ಅಂದರೆ, ಈ ಭಾಗದಲ್ಲಿ ಏನು ಸಿಮೆಂಟ್ ಕಂಪ್ನಿಗಳಿವೆ, ಇದು ಏನು ಬಿರ್ಲಾ ಗ್ರೂಪ್ ಮತ್ತು ಇನ್ನಿತರ ಕಂಪ್ನಿಗಳು ಏನಿವೆ, ಆ ಕಂಪ್ನಿ ನಡಗೂಡಬಾರ್ದಂತ ಮಾಡಿದ್ದಾರೆ. ಇದು ಏನಂದರೆ, ಸರ್ಕಾರಿ ಸ್ವಾಮ್ಯದಲ್ಲಿದೆ ಸಿ ಕುರ್ಕುಂಟ. ಒಟ್ಟು ಈ ಭಾಗದಲ್ಲಿ ಏನಾದರೂ 7 ಕಂಪ್ನಿ ಏನಿವೆ ಸಿ ಇದಂತ. ಯಾಕಪ್ಪ ಅಂದರೆ, ಅದು ನಡೆದರೆ ಈ ಬೇರೆ ಕಂಪ್ನಿಗಳು ನಡೆಯೋದಿಲ್ಲ. ಹೀಗಾಗಿ ಇದು ಬಿರ್ಲಾ ಗ್ರೂಪ್ ಏನಂತೀವಿ, ಇದು ಬ್ರಿಟಿಷ್ ಗ್ರೂಪು ವ್ಯವಸ್ಥಿತವಾಗಿ ಆ ಕಂಪ್ನಿ ಬಂದ್ ಮಾಡಿದೆ. ಒಂದು ವೇಳೆ ಎಲ್ಲ ಕಂಪ್ನಿಗಳು ಲಾಭದಲ್ಲಿ ನಡೀತಾ ಇದ್ದರೆ, ಆ ಕಂಪ್ನಿ ಕೂಡ ಲಾಭದಲ್ಲಿ ನಡೀಬೇಕಾಗಿತ್ತು ಮತ್ತು ಅಲ್ಲಿ ಕಾರ್ಮಿಕರಿಗೆ ಬೀದಿ ತಳ್ಳಬಾರ್ದಿತ್ತು ಮತ್ತು ಸರ್ಕಾರ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗಿತ್ತು. ಅದರ ಬರುವಂಥ ಲಾಭದಲ್ಲಿ ಇನ್ನೂ ಅನೇಕ ಸಿಮೆಂಟ್ ಘಟಕಗಳು ನಿರ್ಮಾಣ ಮಾಡಬಹುದಿತ್ತು. ಅದು ಯಾಕೆ ಮಾಡ್ತಾ ಇಲ್ಲಪ್ಪ, ಎಲ್ಲ ಸಿಮೆಂಟ್ ಕಂಪ್ನಿಗಳು 1, 2, 3, 4, 5 ಸಿಮೆಂಟ್ ಘಟಕಗಳು ತಮ್ಮ ಸಿಮೆಂಟ್ ಘಟಕಗಳು ಹೆಚ್ಚಳ ಮಾಡಿಕೊಂಡಿವೆ. ಸಿಮೆಂಟ್ ಘಟಕಗಳು, ಸಿಮೆಂಟ್ ಉತ್ಪಾದನಾ ಘಟಕಗಳು, ಕ್ಲಿಂಕರ್ ಉತ್ಪಾದನಾ ಘಟಕಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು ಮತ್ತು ಇನ್ನಿತರ ಬಹುಮಡಿ ಕಟ್ಟಡಗಳು ಎಲ್ಲ ಹೆಚ್ಚಿಗೆ ಮಾಡ್ಕೊಂಡಿದ್ದೇವೆ. ಸಿ ಕುರ್ಕುಂಟ ಒಂದೇ ಯಾಕೆ ಬಂದು ಹಾಕಿದೆ ಅಂದರೆ, ಇಲ್ಲಿ ವ್ಯವಸ್ಥಿತವಾಗಿ ರಾಜಕಾರಣಿಗಳು ಮತ್ತು ಇದು ಬಿರ್ಲಾ ಗ್ರೂಪ್ ಏನಿದೆ ವ್ಯವಸ್ಥಿತವಾಗಿ ಅದಕ್ಕೆ ಬಂದು ಹಾಕಿದೆ. ಅಂದರೆ ತಾವು ನೋಡ್ಬೋದು, ವಾಸವತ್ತ ಇದೆ ಬಿರ್ಲಾ ಗ್ರೂಪು, ರಾಜಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಓರಿಯೆಂಟ್ ಸಿಮೆಂಟ್ ಕಂಪ್ನಿ ಇದೆ. ಹೀಗೆ ತಮ್ಮ ಇದರದಲ್ಲೇ ಇರಬೇಕು, ಬಿರ್ಲಾ ಮ್ಯಾನೇಜ್ಮೆಂಟೇ ಇರಬೇಕು, ಬಿರ್ಲಾ ಗ್ರೂಪೇ ಇರಬೇಕು. ಮತ್ತು ಅವು ಏನು ಸಿಮೆಂಟ್ ಘಟಕಗಳಿವೆ, ಸಿಮೆಂಟ್ ಪೂರ್ತಿ ಇಂಡಸ್ಟ್ರಿ ತಾವೇ ಆಳಬೇಕಂತ ಮಾಡಿ ಅಲ್ಲಿ ಕಂಪ್ನಿ ಬಂದು ಹಾಕ್ಲಕ್ಕೆ ಮಾಡಿದಾರಂತ ನನಗೆ ಅನಿಸ್ತದೆ. ಇದರ ಬಗ್ಗೆ ಹೆಚ್ಚಿಗೆ ಯಾರಾದರೂ ಗೊತ್ತಿದ್ದರೆ ತಿಳಿಸಬೇಕು. ಆ ಸಿಮೆಂಟ್ ಘಟಕಗಳು ಮತ್ತು ಪುನರಾರಂಭ ಮಾಡಬೇಕು ಮತ್ತು ಅಲ್ಲಿ ಕೆಲಸ ಮಾಡ್ತಿರ್ತಂಥ ಕಾರ್ಮಿಕರಾಗಲಿ ಅಥವಾ ಕಾರ್ಮಿಕರ ಮಕ್ಕಳಿಗಾಗಲಿ ಅಲ್ಲಿ ಉದ್ಯೋಗ ತೊಗೋಬೇಕು. ಆ ಕಂಪ್ನಿ ಪುನರಾರಂಭ ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಇದ್ದ ಕಂಪ್ನಿ ಬಂದು ಹಾಕಿ ಇಲ್ಲದ ಕಂಪ್ನಿಗಳು ತೊಗೊಂಡು ಬರ್ತಾಯಿದ್ದೀರಿ, 30 ಕಂಪ್ನಿಗಳು ಬರ್ತಾಯಿದ್ದೇವೆ. ಈ ಸಿ ಕುರ್ಕುಂಟ ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ, ಇದರ ಹಿತಾಸಕ್ತಿ ಯಾರ್ದು ಅಡಗಿದೆ, ಇದರಲ್ಲಿ ಯಾಕೆ ಬಂದು ಹಾಕ್ತಾಯಿದ್ದಾರೆ, ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ, ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ. ಅನೇಕ ಸಿಮೆಂಟ್ ಘಟಕಗಳು ಈಗ ಇನ್ನೂ ಏನಿಲ್ಲ ಅಂದರೆ 20 30 ಸಿಮೆಂಟ್ ಘಟಕಗಳು ಬರ್ತಾಯಿದ್ದಾವೆ. ಇದ್ದ ಸಿಮೆಂಟ್ ಘಟಕಗಳು ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ಮತ್ತು ಅಲ್ಲಿ ಕಾರ್ಮಿಕರಿಗೆ ಯಾವ ರೀತಿ ಬೀದಿ ಪಾಲು ಮಾಡಿದ್ದಾರೆ, ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ ಮತ್ತು ಅವ್ರ ಮಕ್ಕಳು ಯಾವ ರೀತಿ ಬದುಕ್ತಾ ಇದ್ದಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಅವರು ಒಂದು ವ್ಯವಸ್ಥಿತವಾಗಿ ಒಂದು ಸೂರು ಕಲ್ಪಿಸ್ಕೊಡ್ಬೇಕು ಮತ್ತು ಉದ್ಯೋಗ ಕಲಿಸ್ಕೊಡ್ಬೇಕು. ಈ ರೀತಿ ಸರ್ಕಾರಕ್ಕೆ ಏನಾದರೂ ಲಾಭ ಆದರೆ ಸರ್ಕಾರಕ್ಕೆ ಲಾಭ ಆಗಲಿ. ಈ ರೀತಿ ಬಂಡವಾಳಶಾಹಿಗಳು ಇದು ಪ್ರೈವೇಟ್ ಮಾಡಿ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಬಂದು ಪರಿಸರ ಹಾಳು ಮಾಡ್ತಾಯಿದ್ದಾವೆ. ಇದ್ದರೆ ಈ ಭಾಗದಲ್ಲಿ ಅದೊಂದು ಕಂಪ್ನಿ ಪ್ರಾರಂಭ ಮಾಡಬೇಕು, ಸಿ ಕುರ್ಕುಂಟ ಅನ್ನೋದೇ ನನ್ನ ಅನಿಸಿಕೆ. ಅದರ ಬಗ್ಗೆ ಸಾಕಷ್ಟು ದಾಖಲೆಗಳು ಕೂಡ ಇವೆ. ಅದು ಪ್ರಾರಂಭ ಮಾಡಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟವರು
ಇದು ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಇದು ಪ್ರಾರಂಭ ಮಾಡ್ಲಿಕ್ಕೆ ಕಂಪ್ನಿಗಳು ಅದ್ರ ಪರಿಸರ ಬಗ್ಗೆ, ಅದ್ರ ಟ್ಯಾಕ್ಸ್ ಬಗ್ಗೆ ಮತ್ತು ಇನ್ನಿತರ ಆ್ಯಕ್ಟ್ ಬಗ್ಗೆ ಹೇಳ್ಬೋದು. ಆದರೆ ಒಂದು ಸಿಮೆಂಟ್ ಘಟಕ ಏನಾರ ಸ್ಥಾಪನೆ ಮಾಡಬೇಕಾದ್ರೆ ಮತ್ತು ಪುನರಾರಂಭ ಮಾಡಬೇಕಾದ್ರೆ ಭಾಳ ಕಷ್ಟದ ಕೆಲಸ. ಮತ್ತು ಇದು ಸರ್ಕಾರಿ ಸ್ವಾಮ್ಯದಲ್ಲಿರೋದ್ರಿಂದ ಇದು ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಏನಾದರೂ ಲಾಭ ಆದರೆ ಸರ್ಕಾರಕ್ಕೆ ಲಾಭ ಆಗಲಿ, ಸರ್ಕಾರಕ್ಕೆ ಲಾಭ ಆದರೆ ಜನರಿಗೆ ಲಾಭ ಆಗ್ತದೆ ಅಂತ ನನ್ನ ಅನಿಸಿಕೆ. ಇದು ನನ್ನ ಕಣ್ಣಿಗೆ ಕಾಣೋದು ಒಂದು ಉದಾಹರಣೆ. ಏನಪ್ಪ ಅಂದರೆ ಇಲ್ಲಿ ಏನು ಪ್ರೈವೇಟ್ ಏನು ಕಂಪ್ನಿಗಳಿವೆ, ವ್ಯವಸ್ಥಿತವಾಗಿ ಆ ಕಂಪ್ನಿ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಅಂದರೆ ಪ್ರಾರಂಭ ಮಾಡಬಾರ್ದು. ಅಲ್ಲಿದು ಸಿಮೆಂಟ್ ಉತ್ಪಾದನೆ ಕ್ವಾಲಿಟಿ ಕೂಡ ಚೆನ್ನಾಗಿರ್ತದೆ ಮತ್ತು ಅಲ್ಲಿ ಗಣಿಗಾರಿಕೆ ಕೂಡ ಸರಿಯಾಗಿದೆ. ಅಲ್ಲಿ ಏನು ಮಾರ್ಕೊಂಡು ತಿಂದಿದಾರಂತೆ ಎಲ್ಲ ಓಟು ಎಲ್ಲ ಮಷಿನರಿಗಳು ಎಲ್ಲ ಹೋಗಿ ಯಾರು ಹೇಳಾರ್ದು ಕೇಳಾರ್ದಾಗಿ ಅದು ಎಲ್ಲ ಹಾಳ ಕೊಂಪೆಯಾಗಿದೆ. ಹೀಗಾಗಿ ನನ್ನ ಕಣ್ಣಿಗೆ ಏನು ಕಾಣ್ತಪ್ಪ ಅಂದರೆ ಇಲ್ಲೆಲ್ಲ ಪ್ರೈವೇಟ್ ಕಂಪ್ನಿಗಳು ಎಲ್ಲ ವ್ಯವಸ್ಥಿತವಾಗಿ ಆ ಕಂಪ್ನಿಗೆ ಮುಚ್ಚಿ ಹಾಕ್ಲಿಕ್ಕೆ ನೋಡಿದ್ದಾವೆ ಮತ್ತು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾವೆ. ಹೀಗಾಗಿ ಕಂಪ್ನಿ ಬಂದ್ ಆಗಿದೆ ಅಂತ ನನಗೆ ಇದೆಲ್ಲ 15 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದು ಕಂಡು ಬಂದ ದೃಶ್ಯ ಇದು. ಇದರಲ್ಲಿ ತಮಗೇನಾದರೂ ಯಾರಿಗಾದರೂ ಗೊತ್ತಿದ್ದರೆ ಮತ್ತು ಬೇರೆ ಏನಾದರೂ ಕಾರಣ ಇದ್ದರೆ ತಾವು ತಿಳಿಸ್ಬೋದು. ಇಷ್ಟೇ ನನಗೆ ಕಂಡು ಬರೋದು. ಏನಪ್ಪ ಅಂದರೆ ಇದು ವ್ಯವಸ್ಥಿತವಾಗಿ ಅದಕ್ಕೆ ಮುಚ್ಚಿ ಹಾಕಿರ್ತಾರೆ ಅಂತ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ವ್ಯವಸ್ಥಿತವಾಗಿ ಅದಕ್ಕೆ ಮುಚ್ಚಿ ಹಾಕಿರ್ತಾರೆ. ಎಲ್ಲ ಕಂಪ್ನಿಗಳು ಪ್ರಾರಂಭ ಆಗಿವೆ, ಆದರೆ ಆ ಕಂಪ್ನಿ ಮಾತ್ರ ಪ್ರಾರಂಭ ಆಗೋದಕ್ಕೆ ಬಿಟ್ಟಿರೋದಿಲ್ಲ. ಇದರಲ್ಲಿ ಯಾರ ಹಿತಾಸಕ್ತಿ ಅಡಗಿದೆ ಎಂಬುದು ತಮಗೇನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಅದರ ಸರ್ಕಾರಿ ಏನಾದರೂ ಲಾಭ ಆದರೆ ಸರ್ಕಾರಕ್ಕೆ ಲಾಭ ಆಗಲಿ, ಏನಾದರೂ ಪ್ರಾರಂಭ ಆದರೆ ಎಲ್ಲ ಅಲ್ಲಿ ಕಾರ್ಮಿಕರಿಗೆ ಲಾಭ ಆಗಲಿ ಮತ್ತು ಅಲ್ಲಿ ಅಲ್ಲಿ ರೈತರಿಗೆ ಮತ್ತು ಅಲ್ಲಿ ಮೂಲ ನಿವಾಸಿಗಳಲ್ಲಿ ಏನು ಅಲ್ಲಿ ಏನು ಬದುಕ್ತಾ ಇದ್ದಾರೆ, ಏನು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಕ್ವಾರ್ಟರ್ಸ್ನಲ್ಲಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗಬೇಕು. ಮತ್ತೊಂದು ಅವರು ಕಾರ್ಮಿಕರ ಮಕ್ಕಳಿಗೆ ಮತ್ತು ಅನುಕೂಲ ಆಗಬೇಕು. ಹೀಗಾಗಿ ಇದು ನನ್ನ ಕಂಡು ಬಂದ ದೃಶ್ಯ. ಅದರಲ್ಲಿ ತಮಗೇನಾದರೂ ಗೊತ್ತಿದ್ದರೆ ಅದು ಕಾಮೆಂಟ್ ಮಾಡಿ ತಿಳಿಸಿ. ಮುಂದೆ ಅದರ ಪ್ರಾರಂಭ ಮಾಡೋ ಸಲುವಾಗಿ ಏನಾದರೂ ಹೋರಾಟ ಮಾಡೋಣ. ಅಲ್ಲಿವರೆಗೆ ಜೈ ಭೀಮ್, ನಮೋ ಬುದ್ಧಾಯ.